ಬಾಳು ಬೆಳಗುಂದಿ ಅದ್ಭುತವಾದಂತಹ ಸಿಂಗರ್, ಅದರಲ್ಲಿ ಎರಡು ಮಾತಿಲ್ಲ. ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾರೆ. ಪ್ರತಿ ವಾರವೂ ಕೂಡ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಕ್ಕೆ ವೀಕ್ಷಕರಂತೂ ಟಿವಿ ಮುಂದೆ ಕುಳಿತು ಬಿಡ್ತಾರೆ. ವೀಕೆಂಡ್ ಪರ್ಫಾರ್ಮೆನ್ಸ್ ಬಾಳು ಬೆಳಗುಂದಿಯದು ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿ ಮನೆಯಲ್ಲಿ ಕೂತು ಮಾಲಾಶ್ರೀ ಅವರು ಟಿವಿನ ನೋಡ್ತಾರೆ. ಅವರು ಇತ್ತೀಚೆಗಷ್ಟೇ ತಾಯಿ ಕೂಡ ಆದ್ರು. ಮುದ್ದಾದ ಮಗು ಅಂದ್ರೆ ಗಂಡು ಮಗು. ಸೊ ಮಗುವಿಗೆ ಆದಷ್ಟು ಬೇಗ ಹೆಸರನ್ನು ಕೂಡ ಸೂಚಿಸಲಿದ್ದಾರೆ. ಸದ್ಯಕ್ಕೆ ಮನೆಯಲ್ಲಿ ಕೂತೆ ಮಾಲಾಶ್ರೀ ಅವರು ಶೋಸ್ ಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಇನ್ನ ಗಗನ ಅವರು ಕೂಡ ಚಿರ ಪರಿಚಯ. ಬಾಳು ಬೆಳಗುಂದಿಯ ಜೊತೆ ಒಂದು ಸತಿ ಡ್ಯಾನ್ಸ್ ಗೆ ಪರ್ಫಾರ್ಮೆನ್ಸ್ ನೀಡಿರ್ತಾರೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಗಗನ ಅವರು ವಿಡಿಯೋ ಕಾಲ್ ಮಾಡುವ ಮೂಲಕ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀಯ ಮಗುವನ್ನ ಸಹ ನೋಡ್ತಾರೆ. ತುಂಬಾನೇ ಚೆನ್ನಾಗಿರುವಂತಹ ಮಗು ಅಂತ ವಿಷಯಗಳನ್ನ ತಿಳಿಸ್ತಾರೆ. ಉತ್ತಮವಾದಂತಹ ಒಡನಾಟ, ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಬಾಳು ಬೆಳಗುಂದಿ ಮತ್ತೆ ಗಗನ ಅವರದ್ದು. ಚೆನ್ನಾಗಿ ತುಂಬಾನೇ ಕಷ್ಟಪಟ್ಟು ಒಂದು ಡ್ಯಾನ್ಸ್ ಅನ್ನ ಮಾಡಿರ್ತಾರೆ. ಮಹಾಸಂಗಮದ ಟೈಮ್ ತುಂಬಾನೇ ವೈರಲ್ ಆಗಿತ್ತು, ಹಿಟ್ ಆಗಿತ್ತು. ಭೀಮಾ ಸಿನಿಮಾದ ದುನಿಯಾ ವಿಜಯ್ ಅಭಿನಯದ ಸಾಂಗ್ ಗೆ ಅಂದ್ರೆ ಸೈಕಾಗೋದೆ ಸೈಕಾದೆ ಆ ಒಂದು ಸಾಂಗ್ ಗೆ ಡ್ಯಾನ್ಸ್ ಮಾಡಿರ್ತಾರೆ. ತುಂಬಾನೇ ರೊಮ್ಯಾಂಟಿಕ್ ಆಗಿ ಆಟ್ ಆಗಿ ಡ್ಯಾನ್ಸ್ ಮಾಡಿರ್ತಾರೆ. ಗಗನ ತುಂಬಾನೇ ಬೋಲ್ಡ್ ಆಗಿ ಕಾಣಿಸ್ಕೊಂಡಿರ್ತಾರೆ ಬಾಳು ಬೆಳಗುಂದಿ. ಸೊ ಅದನ್ನ ನೋಡಿ ಮಾಲಾಶ್ರೀ ಅವರು ಕೂಡ ಖುಷಿ ಪಡಿದ್ರು. ಚೆನ್ನಾಗಿ ಭಾಗವಹಿಸಿದ್ರೆ ಇಬ್ರು ಕೂಡ ಅಂತ. ಮಗುವನ್ನ ನೋಡಿ ಖುಷಿ ಪಟ್ಟಿದ್ದು ಅಲ್ಲದೆ ಆದಷ್ಟು ಬೇಗ ಒಂದು ಮನೆಗೆ ಬಂದು ಮಗುವನ್ನ ಡೈರೆಕ್ಟ್ ಆಗಿ ನೋಡುವುದಾಗಿ ತಿಳಿಸಿದ್ದಾರೆ ಗಗನ ಅವರು. ನಿಮ್ಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಅವರ ಹಾಡುಗಳು ತಪ್ಪದೆ ಕಮೆಂಟ್ ಮಾಡಿ. ಅತ್ಯುತ್ತಮವಾದಂತಹ ಗಾಯಕರು, ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಕಲಿತು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಜಾನಪದ ಶೈಲಿ ಹಾಡುಗಳನ್ನು ಹಾಡುತ್ತಾ ತುಂಬಾನೇ ಫೇಮಸ್ ಆಗಿದ್ರು. ಈಗ ಸರಿಗಮಪ ವೇದಿಕೆ ಹತ್ತದ ಮೇಲೆ ಇನ್ನಷ್ಟು ಹೆಸರುವಾಸಿ ಎಲ್ಲೆಲ್ಲ ಸಾಂಗ್ ಗಳನ್ನು ಕೂಡ ಹಾಡ್ತಾ